ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುದೀಪ್. ರಣವೀರ್ ಸಿಂಗ್ ನಟನೆಯ ಧುರಂಧರ್ ಸಿನಿಮಾ ದಿನದಿಂದ ದಿನಕ್ಕೆ ಕಲೆಕ್ಷನ್ ಅನ್ನು ಹೆಚ್ಚಿಸಿಕೊಂಡೇ ಸಾಗ್ತಾ ಇದೆ. ಧುರಂಧರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗಿದೆ. ಪಾಕಿಸ್ತಾನದ ಕರಾಚಿ ಬಳಿಯ ಲ್ಯಾರಿ ಎಂಬ ಊರಲ್ಲಿ 80ರಿಂದ 90ರ ದಶಕದಲ್ಲಿ ನಡೆದಿದ್ದ ಕ್ರೌರ್ಯಗಳು, ಅಲ್ಲಿನ ಭೂಗತ ಲೋಕ, ಉಗ್ರವಾದಿಗಳ ಚಟುವಟಿಕೆಗಳು, ಹೀಗೆ ಆ ಪಟ್ಟಣಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಚಿತ್ರ ಬಿಡಿಸಿಟ್ಟಿದೆ. ಈ ಚಿತ್ರ ನೋಡಿದ ಹಲವರಿಗೆ ಇದು ಪಾಕಿಸ್ತಾನದಲ್ಲಿ ಚಿತ್ರಣಗೊಂಡ ಸಿನಿಮಾ ಎಂದೆನಿಸುವುದು ಸಹಜ. ಆದರೆ ಅದನ್ನು ಪಾಕಿಸ್ತಾನದಲ್ಲಿ ಚಿತ್ರೀಕರಣ ಮಾಡಿಲ್ಲ, ಬದಲಿಗೆ ಭಾರತದಲ್ಲೂ ಸಹ ಚಿತ್ರೀಕರಣ ಮಾಡಿಲ್ಲ. ಹಾಗಾದರೆ ಸೌದಿ ಅಥವಾ ಇನ್ನಿತರ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದನ್ನು ಚಿತ್ರೀಕರಣ ಮಾಡಲಾಗಿದೆಯಾ? ಅಲ್ಲೂ ಇಲ್ಲ. ಹಾಗಾದರೆ ಈ ಸಿನಿಮಾ ಚಿತ್ರೀಕರಣ ಎಲ್ಲಾಯಿತು ಎಂಬುದನ್ನು ನೋಡೋಣ. ಯಾಕಂದರೆ ಧುರಂಧರ್ ಸಿನಿಮಾ ಕಥೆಯು ಪಾಕಿಸ್ತಾನದ ಲ್ಯಾರಿ ನಗರದ ಹಿನ್ನೆಲೆಯನ್ನು ಹೊಂದಿದ್ರು ಚಿತ್ರದ ಚಿತ್ರೀಕರಣ ಪಾಕಿಸ್ತಾನದಲ್ಲಾಗಲಿ ಅಥವಾ ಭಾರತದಲ್ಲಾಗಲಿ ನಡೆದಿಲ್ಲ. ಚಿತ್ರತಂಡವು ಯಾರಿಗೂ ಊಹಿಸಲು ಸಾಧ್ಯವಾಗದ ವಿಭಿನ್ನ ಸ್ಥಳದಲ್ಲಿ ಶೂಟಿಂಗ್ ನಡೆಸುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಅಸಲಿಗೆ ಈ ಸಿನಿಮಾದ ಚಿತ್ರೀಕರಣ ನಡೆಸಲು ಉದ್ದೇಶಿಸಿದ್ದು ಮುಂಬೈನಲ್ಲಿ. ಅಂದರೆ ಮುಂಬೈನಲ್ಲೇ ಪಾಕಿಸ್ತಾನದ ಲ್ಯಾರಿ ನಗರಿಯ ಸೆಟ್ ಹಾಕಿ ಚಿತ್ರೀಕರಿಸಬೇಕು ಎಂದು ಕಳೆದ ವರ್ಷ ತೀರ್ಮಾನವನ್ನು ಮಾಡಲಾಗಿತ್ತು. ಆದರೆ ಅಷ್ಟರಲ್ಲಿ ಮುಂಬೈನಲ್ಲಿ ಕಳೆದ ಜುಲೈನಲ್ಲಿ ಮಹಾಮಳೆ ಆರಂಭವಾಗಿತ್ತು. ಹೀಗಾಗಿ ಆಲೋಚನೆ ಬದಲಾಯಿಸಿದ ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕರು ಥೈಲ್ಯಾಂಡ್ನಲ್ಲಿ ಲ್ಯಾರಿ ನಗರದ ಸೆಟ್ ಹಾಕಿ ಶೂಟಿಂಗ್ ನಡೆಸಲು ನಿರ್ಧಾರವನ್ನು ಮಾಡಿದರು. ಹಾಗಾಗಿ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ನ ಹೊರವಲಯದಲ್ಲಿರುವ ಸುಮಾರು 6 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಲ್ಯಾರಿ ನಗರಿಯ 80ರ ದಶಕದ ಲುಕ್ ಅನ್ನು ನಿರ್ಮಿಸಲಾಯಿತು. ಈ ಸೆಟ್ ಡಿಸೈನಿಂಗ್ ಹೊಣೆ ಹೊತ್ತಿದ್ದು ಸೈನಿ ಎಸ್ ಜೋಹ್ರಿ ಎಂಬ ಕಲಾ ನಿರ್ದೇಶಕ. ವಿಚಾರಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿ ಮನೆಯ ಮುಂದಿನ ಗ್ರಿಲ್ನಿಂದ ಹಿಡಿದು ಗೋಡೆಗಳ ಮೇಲಿನ ಬರಹಗಳವರೆಗೂ ಲ್ಯಾರಿ ಪಟ್ಟಣದ 80ರ ದಶಕದ ಸೊಬಗನ್ನು ಅದ್ಭುತವಾಗಿ ತಮ್ಮ ಸೆಟ್ನಲ್ಲಿ ತಂದು ನಿಲ್ಲಿಸಿದರು. ಈ ಸೆಟ್ ನಿರ್ಮಾಣದಲ್ಲಿ ಅಂದಾಜು 400 ಥೈಲ್ಯಾಂಡ್ ಕಲಾವಿದರು ಹಾಗೂ 100 ಭಾರತೀಯ ಕಲಾವಿದರು ಹಗಲಿರುಳು ದುಡಿದಿದ್ದಾರೆ. ಈ ಕಲಾವಿದರಿಗೆ ದ ಫ್ಯಾಮಿಲಿ ಮ್ಯಾನ್ ಹಾಗೂ ದ ನೈಟ್ ಮ್ಯಾನೇಜರ್ ಎಂಬ ವೆಬ್ ಸರಣಿಗಳ ಸೆಟ್ ಡಿಸೈನಿಂಗ್ ಮಾಡಿದ್ದ ಅನುಭವ ಕೂಡ ಇತ್ತು. ಜೊತೆಗೆ ಸೈನಿಯವರು ಥೈಲ್ಯಾಂಡ್ ಕಲಾವಿದರು ಈ ಸೆಟ್ ಡಿಸೈನ್ ಮಾಡುತ್ತಿದ್ದರಿಂದ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡಿದ್ರು. ಅದೇನೆಂದರೆ ಅವರಿಂದ ಅಪ್ಪಿತಪ್ಪಿಯೋ ಥೈಲ್ಯಾಂಡ್ ಮಾದರಿಯನ್ನು ಹೋಲುವಂತಹ ಕೃತಿಗಳು ಎಲ್ಲೂ ಒಂದೇ ಒಂದು ಕಡೆ ಸಣ್ಣದಾಗಿಯೂ ಮೂಡಿಬಾರದೆಂದು ಅವರು ಸೂಕ್ಷ್ಮವಾಗಿ ಗಮನವಹಿಸಿದರು. ಹಾಗಾಗಿಯೇ ಚಿತ್ರದಲ್ಲಿ ಪಾಕಿಸ್ತಾನವೇ ಎನ್ನುವಂತಹ ಸಹಜ ಸೆಟ್ ನಿರ್ಮಿಸಲು ಸಾಧ್ಯವಾಗಿದೆ. ಸೈನಿಯವರೇ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತು ಎಂದರೆ ಜನಸಾಮಾನ್ಯರು ಕುತೂಹಲದಿಂದ ಆ ಚಿತ್ರದ ಬಗ್ಗೆ ತಿಳಿಯಲು ಇಂಟರ್ನೆಟ್ ಮೊರೆ ಹೋಗುತ್ತಾರೆ. ಇನ್ನು ಈ ಧುರಂಧರ್ ಸಿನಿಮಾ ಹಿಟ್ ಆಗುತ್ತಲೇ ಅನೇಕ ಗೂಗಲ್ ಬಳಕೆದಾರರು ಈ ಚಿತ್ರದ ಬಗ್ಗೆ ಮಾಹಿತಿ ಪಡೆಯಲು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಹುಡುಕಾಟವನ್ನು ಸಹ ನಡೆಸಿದ್ದಾರೆ. ಇನ್ನು ತೆಲಂಗಾಣದಲ್ಲಿ 100% ಗೂಗಲ್ ಬಳಕೆದಾರರು ಈ ಚಿತ್ರದ ಬಗ್ಗೆ ತಿಳಿಯಲು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಹುಡುಕಾಟವನ್ನು ನಡೆಸಿದ್ದಾರೆ. ಇನ್ನು ಹರಿಯಾಣದಲ್ಲಿ 89%, ದೆಹಲಿಯಲ್ಲಿ 88%, ತಮಿಳುನಾಡಿನಲ್ಲಿ 88% ಹಾಗೂ ಆಂಧ್ರ ಪ್ರದೇಶದಲ್ಲಿ 86% ಮಂದಿ ಈ ಚಿತ್ರಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ.